ನಮ್ದು 10 ವಯಸ್ಸು ಐತ್ರಿ. ಅವಾಗ್ಲಿಂದ ಮಾಡ್ಲಾಗತ್ತೇವ್ರಿ. ಈಗ ಏಜ್ ನಮ್ದು ನೋಡ್ರಿ 70 ನಡೆದೈತ್ರಿ. ಈಗಲೂ ಕೆಲಸ ಮಾಡ್ತೀವಿ. ಇನ್ನಾದ್ರೂ ಕೆಲಸ ಮಾಡ್ತೀವಿ, ಅದರ ಮೊದ್ಲಿನ ಗತ್ಲೆ ಮಾಡಂಗಿಲ್ಲ. ನಮ್ಮ ಬಿಜಾಪುರದಾಗ ಈಗಲೂ ತಾಮ್ರದ ಕೂಡ ಯಾವುದೇ ಮಷಿನ್ ಯೂಸ್ ಮಾಡ್ಲಾರ್ದೇನೆ ಕೈಲೇನೆ ತಯಾರಿಸ್ತಾರ. ಅದು ಹೆಂಗೆ ತಯಾರಿಸ್ತಾರ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ. ಇವ್ರು ತಾಮ್ರದ ಪ್ಲೇಟಿಗೆ ಹೊಡೆದೊಡ್ದು ರೌಂಡ್ ಶೇಪ್ ಮಾಡ್ಕೋತಾರ. ಇದು ರೌಂಡ್ ಶೇಪ್ ಆದ್ಮೇಲೆ ಇವ್ರು ಬೆಂಕಿ ಒಳಗೆ ಹಾಕಿ ಕಾಯಿಸ್ತಾರ. ಕಾಯಿಸೋದು ಹೆಂಗಂದ್ರ ಮೊದ್ಲಿನ ಕಾಲದಾಗ ಒಂದ ಮಷಿನ್ ಬರ್ತಿತ್ತು. ಅದಕ್ಕೆ ಕೈಲೇ ತಿರುಗಿಸಿದ್ರ ಇಡ್ಲಿ ಒಳಗ ಬೆಂಕಿ ಹತ್ತಿತ್ತು. ಆ ಬೆಂಕಿ ಒಳಗ ಇವ್ರು ತಾಮ್ರದ ಪ್ಲೇಟ್ ಅನ್ನ ಕಾಯಿಸ್ತಿದ್ರು. ಕಾಯಿಸಿದ್ರ ತಾಮ್ರದ ಪ್ಲೇಟ್ ಶೇಪ್ ಒಳಗ್ ಬರ್ತದ. ಈಗ ಈ ಪ್ಲೇಟಿಗೆ ಕಟ್ ಮಾಡ್ಕೋತಾರ. ಕಟ್ ಎದಕ್ ಮಾಡ್ಕೋತಾರ ಅಂದ್ರ ಕೊಡದ ಮ್ಯಾಲಿನ ಭಾಗ ರೆಡಿ ಮಾಡೋ ಸಲುವಾಗಿ. ಈ ಕೆಲಸ 8 ವರ್ಷದಿಂದ ಮಾಡ್ಲಾಕ. ನಮ್ದು ಇದು ಕೊಡ ಅಂಡೆ ಮಾಡುದು ಏನಾರಿ ಒಂದ್ ನಮ್ದು 10 ವಯಸ್ಸು ಐತ್ರಿ. ಅವಾಗ್ಲಿಂದ ಮಾಡ್ಲಾಗತ್ತೇವ್ರಿ. ಇವ್ ಒಂದ್ ಕೊಡ ರೆಡಿ ಆಗ್ಬೇಕಾದ್ರ ಇದಕ್ಕೆ ಏನೇನು ಹತ್ತದ್ರಿ ಸರ್? ಇದಕ್ಕೆ ನೋಡ್ರಿ ಸರ್, ಇದು ಪ್ಲೇಟ್ ಬರ್ತಾವ್ರಿ ತಾಮ್ರದು. ಆ ಪ್ಲೇಟ್ಗೆ ಬಡದ್ ಸಿಂದು ಮಾಡ್ಕೋತೀವ್ರಿ. ಇದ್ರಾಗ ಬಡದ್ ಸಿಂದು ಇದು ಕೊಳ್ಳ ಜಾಯಿಂಟ್ ಇದು ರಿಂಗ್ ಕುಂದರ್ಸಿ ಬೆಸ್ಕಿ ಮಾಡಿ ತಿಕ್ಕಿ ಕಚ್ ಹೊಡಿಯೋದಕ್ಕೆ ಅವಾಗ ಮಾಡ್ತೀವ್ರಿ. ಇದು ಎಲ್ಲ ರಿಂಗ್ ಇದು ಎಲ್ಲ ತಾಮ್ರದ ಇರ್ತದ, ಹಿತ್ತಾಳೆ? ಇದು ರಿಂಗ್ ಹಿತ್ತಾಳೆ ಇರ್ತದ್ರಿ, ತಳಗಿಂದ ಎಲ್ಲ ತಾಮ್ರ ಇರ್ತದ್ರಿ. ಮತ್ತ ಇದು ಇಲ್ಲಿ ಜಾಯಿಂಟ್ ಅದು ಮಾಡಿರಲ್ರಿ ಸರ್? ಜಾಯಿಂಟ್ ರೀ ಸರ್. ಇದು ಸೋಲ್ಡರ್ ಮಾಡುದು ಒಂದು 2 ಇದು ಇರ್ತಾವ್ರಿ. ಹಿತ್ತಾಳಿದಿಂದ ಕರ್ಗಸಿ ಅದಕ್ಕೆ ಸೋಲ್ಡರ್ ಮಾಡುದು ಮಾಡ್ಕೋತೀವಿ. ಮಾಡ್ಕಿಂದ ಅದಕ್ಕೆ ಜಾಯಿಂಟ್ ಮಾಡಿ ಇದಕ್ಕೆ ಸೋಲ್ಡರ್ ಮಾಡಿ ಬೆಂಕಿಯಾಗ ಬೆಸ್ಕಿ ಮಾಡ್ತೀವ್ರಿ. ಅದಕ್ಕೆ ಕಾಸಿ ಬೆಸ್ಕಿ ಆಗನ ಅವಾಗ ತಿಕ್ಕಿ ಕಚ್ ಹೊಡಿತೀವ್ರಿ. ಫೈನಲ್ ಕಚ್ಚಿ ಹೊಡಿದು ಹಿಂದಗಡಿ ಮ್ಯಾಲೆ ಇಲ್ಲಿ ಬಣ್ಣ ಗಿಣ್ಣ ಹಚ್ಚಿಸಿಂದು ಭಾಂಡೆದ ಅಂಗಡಿಯಾಗ ಇಟ್ಸಿಂದು ಅವ್ರು ಭಾಂಡೆದ ಅಂಗಡಿಯವರು ಮಾರ್ತಾರ್ರಿ. ಎಷ್ಟು ಟೈಮ್ ಹತ್ತದ್ರಿ? ಒಂದು ಹಂಡೆಗೆ ಏನಾರಿ ಒಂದು 3 ತಾಸು 4 ತಾಸು ಹತ್ತದ್ರಿ. ಆದ್ರೆ ಒಂದು ಮಾಡಂಗಿಲ್ಲ. ಇಂಥದ್ದು ಒಂದು 4-5 ಮಂದಿ ಕೂಡಿ 10-8 ದಿವಸ ಮಾಡ್ತೀವ್ರಿ. ಹಂಡೆ ಕೊಡ ಇದ್ದು ಅಂದ್ರೆ 20-18 ಮಾಡ್ತೀವ್ರಿ. ಈಗ ಮಷಿನ್ ಬಂದಾವ್ರಿ. ಮಷಿನ್ ಬಂದ್ರು ಆದ್ರೆ ನಾವು ಮಿಷಿನ್ನಾಗ ಮಾಡೋದಿಲ್ರಿ. ಆದ್ರೆ ಬಿಜಾಪುರ್ನಾಗ ನಡೆಯಂಗಿಲ್ಲ ಇನ್ನ ಮಿಷಿನ್ದು ಕೆಲಸ. ಇಲ್ಲಿ ಇನ್ನಾದ್ರೂ ಕೈಲಿ ತಯಾರಿ ಮಾಡೋದು. ಇದು ಮಷಿನ್ ರೆಡಿ ಆಗಿದ್ದು ಮತ್ತೆ ಕೈದಿಂದ ರೆಡಿ ಆಗಿದ್ದು ಅದಕ್ಕೆ ಏನೈತ್ರಿ, ಮಿಷಿನ್ನಾಗ ರೆಡಿ ಆಗಿತ್ತು ಏನೈತಿ ಹೇಳ್ರಿ, ಆ ಮಷಿನ್ ಒಳಗ ಪ್ರೆಸ್ ಆಗಿ ಬರ್ತೈತಿ. ಆದ್ರೆ ಎಕ್ದಮ್ ಅದು ಭಾಳ ತಿಳು ಇರ್ತೈತಿ ಮಾಲ. ಇದು ಏನೈತಲ್ಲ ಜರ ದೀಪ್ ಇರ್ತೈತ್ರಿ. ಮತ್ತೆ ಇದು ತಾಳ್ಕಿ ಬರ್ತೈತಿ ಭಾಳ ದಿವಸ. ಅದು ಭಾಳ ದಿವಸ ತಾಳ್ಕಿ ಬರಂಗಿಲ್ಲ ಮಿಷಿನ್ನಾಗಿಂದು. ನಾವು ಕೇಳಿದ ಪ್ರಕಾರ ಸರ್, ಇದು ಏನಿಲ್ಲ ಅಂದ್ರೂ ಒಂದು 10-20 ವರ್ಷ ಯೂಸ್ ಮಾಡಿದ್ ನಾವು ಕೇಳಿವ್ರಿ. ಆದ್ರ ಮಿಷಿನ್ನಾಗ ಆಗಿದ್ದು ಅಷ್ಟು ವಯಸ್ಸು ಆಗುದು ವರ್ಷ ನಡೆಯಂಗಿಲ್ಲ. ಇದು ಕೈಲಿ ಬಡದು ಮಾಡಿದ್ದು 30 ವರ್ಷ 40 ವರ್ಷ 50 ವರ್ಷ ಆದ್ರೂ ಏನು ಆಗುದಿಲ್ಲ ಅದಕ್ಕೆ. ಮತ್ತೆ ಇವು ಹಳಿ ಕೊಡಕ್ ಅದು ಹಳಿ ಕೊಡ ಗಿಡ ಹಂಡೆ ಏನೈತಲ್ರಿ ಮಾಡ್ತೀವ್ರಿ. ಲಗ್ಗಣ್ಣಾಗ ಅದು ಕೊಡುದು ಇರ್ತೈತಿ. ಯಾರು ಬಡವ್ರು ಇರ್ತಾರ ಅವ್ರ ಕೈಲಿ ಹೊಸದು ತಗೊಳ್ಳೋ ಆಗುದಿಲ್ಲ. ಈಗ ತುಟ್ಟಿ ಭಾಳ ಆಗೈತಿ. ಅದಕ್ಕೆ ಏನೈತಲ್ರಿ ಹಳಿದನು ರಿಪೇರಿ ಮಾಡಿ ಮತ್ತೆ ಅದಕ್ಕೆ ಕಚ್ಚಿ ಹಾಕಿ ಲಗ್ಗಣ್ಣ ಕೊಡೋದಂಗ ಮಾಡ್ಕೋತೀವ್ರಿ. ಸರ್ ನಿಮ್ದು ಏಜ್ ರೀ ಸರ್? ಈಗ ಏಜ್ ನಮ್ದು ನೋಡ್ರಿ 70 ನಡೆದೈತ್ರಿ. ಈಗಲೂ ಕೆಲಸ ಮಾಡ್ತೀವಿ. ಇನ್ನಾದ್ರೂ ಕೆಲಸ ಮಾಡ್ತೀವಿ, ಅದರ ಮೊದ್ಲಿನ ಗತ್ಲೆ ಮಾಡಂಗಿಲ್ಲ. ಭಾಳ ಸ್ವಲ್ಪ ಎಷ್ಟು ಬರ್ತದೆ ಆಗ್ತೈತಿ ಅಷ್ಟೇ ಮಾಡ್ಕೋತ ಕುಂದಿರ್ತೀವಿ ಇಲ್ಲಿ. ಈ ತಾಮ್ರದ ಕೂಡ ಇಷ್ಟು ಚಂದ ಹೊಳಿಲಾಕ ಕಾರಣ ಏನಂದ್ರ ಇದು ಕೈದಿಂದ ತಯಾರಿಸ್ಯಾರ. ನಿಮ್ಮ ಮನ್ಯಾಗೂ ಈ ತರ ತಾಮ್ರದ ಕೂಡ ಇತ್ತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ.